ಹಾಯ್ ಫ್ರೆಂಡ್ಸ್, ಕಲ್ಪವೃಕ್ಷ ರಾಯರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಲತಾ ವಸಂತು. ಸ್ನೇಹಿತರೆ ನೋಡಿ, ನಾನು ಗುರುವಾರಕ್ಕೆ ಬೇಕಾದಂತಹ ಆ ಹೂಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಳಸಿ, ರೋಸು, ಸಾವಂತಿಗೆ ಹೂವು, ಹಾಗೆ ನಾನೇ ಕಟ್ಟಿರ್ತಕ್ಕಂತಹ ಮಲ್ಲಿಗೆ ಹೂವು ಕೂಡ ಇದೆ. ಯಾಕಂದರೆ ನಮ್ಮ ಮನೆ ಹತ್ರ ಗಿಡ ಇರೋದ್ರಿಂದ ಮರಳೆ ಹೂವು ಬಿಡುತ್ತೆ. ನಾನು ಪ್ರತಿನಿತ್ಯ ರಾಯರಿಗೆ ಈ ರೀತಿಯಾಗಿ ಕಟ್ಟಿ ಮಾಡಿಸ್ತೀನಿ. ನೋಡ್ತಾ ಇರ್ಬೋದು, ಸಾವಂತಿಗೆ ಮತ್ತು ರೋಸು ಮಾರ್ಕೆಟಲ್ಲಿ ತೊಗೊಂಬಂದಿದ್ದು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ರಾಯರಿಗೆ ಅಲಂಕಾರ ಮಾಡಿ ನೋಡೋದು ತುಂಬ ಇಷ್ಟ. ನೋಡಿ, ನಾನು ಗುರುವಾರ ಈ ರೀತಿಯಾಗಿ ಅಲಂಕಾರನ ಮಾಡಿದ್ದೀನಿ. ಇದು ನಿನ್ನೆಯ ಒಂದು ಗುರುವಾರದ ಒಂದು ಅಲಂಕಾರ ಆಗಿರುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿನ್ನೆ ಗುರುವಾರ ರಾಯರಿಗೆ ಬೆಣ್ಣೆ ಅಲಂಕಾರನ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ನಾನು ನೆನ್ನೆ ಬೆಣ್ಣೆ ಅಲಂಕಾರ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ರಾಯರ ಮಠಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು. ನೋಡ್ತಾ ಇರ್ಬೋದು ನೋಡಿ, ಇದು ಬೃಂದಾವನ ಫೋಟೋ, ದೇವ್ರ ಮನೇಲಿರೋದು ರಾಯರ ಫೋಟೋ. ನೋಡಿ, ಈ ರೀತಿಯಾಗಿ ರಾಯರಿಗೂ ಕೂಡ ಮಲ್ಲಿಗೆ ಹೂವನ್ನ ಪಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ರಾಯರನ್ನ ಅಲಂಕಾರ ಮಾಡಿ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ. ಹಾಗೆ ಗುರುವಾರ ರಾಯರಿಗೆ ಬೆಣ್ಣೆ ಅಲಂಕಾರನ ಮಾಡಿದರು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಎಷ್ಟೊತ್ತೂ ಕೂಡ ಮನೆಗೆ ಹೋಗೋದು ಬೇಡಪ್ಪ, ಇಲ್ಲೇ ಕುತ್ಕೊಂಡ್ಬಿಡೋಣ ಅನಿಸುತ್ತೆ. ಅಷ್ಟು ಖುಷಿ ಅನಿಸುತ್ತೆ. ನೋಡಿ, ರಥಕ್ಕೆ ರೆಡಿ ಮಾಡಿದ್ದಾರೆ. ರಾತ್ರಿ ರಥೋತ್ಸವ ಇತ್ತು, ಆದರೆ ನಾವು ಇರೋಕ್ಕಾಗಲಿಲ್ಲ, ಬಂದುಬಿಟ್ವಿ. ನೋಡಿ, ಶ್ರೀನಿವಾಸ, ಹಾಗೆ ಸತ್ಯನಾರಾಯಣ ಸ್ವಾಮಿ, ನರಸಿಂಹಸ್ವಾಮಿ ಎಲ್ಲರೂ ಕಾಣಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಹಾಗೆ ಸುಬುಧೇಂದ್ರ ತೀರ್ಥರು ಕೂಡ ಫೋಟೋ ಇದೆ. ಇವಾಗ ಹಾಕಿದ್ದಾರೆ ಹೊಸದಾಗಿ. ನಾನು ಇಷ್ಟು ದಿನ ನೋಡಿರಲಿಲ್ಲ. ಇವತ್ತು ನಿನ್ನೆ ಗುರುವಾರ ಹೋದಾಗ ನೋಡಿದೆ. ನೋಡ್ತಾ ಇರ್ಬೋದು, ರಾಯರಿಗೆ ಬೆಣ್ಣೆ ಅಲಂಕಾರ, ಹಾಗೆ ಹನುಮಾನ್ಗೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಅನಿಸುತ್ತೆ. ವಿಡಿಯೋಗಿಂತ ಹತ್ರದಲ್ಲಿ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಕಲ್ಪವೃಕ್ಷ ರಾಯರ ಮಠದ ರಾಯರ ದರ್ಶನ ಮಾಡಿಲ್ಲ, ಖಂಡಿತ ಒಂದೇ ಒಂದು ಸತಿನಾದರೂ ನೀವು ಅಲ್ಲಿಗೆ ಹೋದರೆ ಪ್ರತಿ ಸಲನೂ ಹೋಗಬೇಕು ಅಂತ ಅನಿಸುತ್ತೆ. ನೋಡಿ, ಸುಬುಧೇಂದ್ರ ತೀರ್ಥರ ಸ್ವಾಮೀಜಿಗಳು ಕಾಣಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಮನೆಯ ಒಂದು ಪೂಜೆ ಈ ರೀತಿಯಾಗಿ ನಾನು ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ, ನಿನ್ನೆ ನಾನು ಒಂದು ತುಳಸಿದು ವಿಡಿಯೋ ಹಾಕಿದ್ದೆ. ಹಾಗೆ ತುಳಸಿ ಏನಾಯಿತು ಅಂತ ಅಂದರೆ, ರಾಯರ ದರ್ಶನ ಮುಗಿಸ್ಕೊಂಡು ಊಟ ಮಾಡಲಿಕ್ಕೆ ಅಂದ್ಬಿಟ್ಟು ಊಟ ಅನ್ನದಾನ ಇರುತ್ತಲ್ಲ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಏನಾಯಿತು ಅಂದರೆ, ಒಂದು ತುಳಸಿ ದಳ ದೊಡ್ಡದು, ಇಷ್ಟುದ್ದ ಇತ್ತು, ಫ್ರೆಶ್ ಆಗಿತ್ತು. ಅದು ಯಾರು ಮಡ್ಕೊಂಡಿದ್ರು ಅಂತಲೂ ಗೊತ್ತಿಲ್ಲ, ಏನು ಅಂತಲೂ ಗೊತ್ತಿಲ್ಲ. ಇಷ್ಟುದ್ದ ತುಳಸಿ ನಾವು ಊಟಕ್ಕೆ ಅಂತ ತಟ್ಟೆಗಳೆಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ಆ ರಾಯರ ಫೋಟೋ ಇಟ್ಟಿದ್ದಾರೆ. ಕೆಳಗಡೆ ಬಿದ್ದಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಯಾರೂ ತುಳಿದಿರಲಿಲ್ಲ. ಆ ತುಳಸಿ ವಿಡಿಯೋ ಹಾಕಿರೋದ್ರಿಂದ ನನಗೆ ತುಂಬಾ ಖುಷಿ ಅನ್ನಿಸ್ತು. ಆ ತುಳಸಿ ನನಗೆ ನೋಡಿದೆ. ನಾನು ನೋಡಿ ಅದನ್ನು ತೆಗೆದು ಅಲ್ಲಿ ಇಟ್ಬಿಟ್ಟು ಬಂದೆ. ಸ್ನೇಹಿತರೆ, ನನಗೆ ಒಂಥರ ಖುಷಿ ಅನ್ನಿಸ್ತು. ಯಾಕಂತಂದರೆ ನಿನ್ನೆ ವಿಡಿಯೋ ಮಾಡಿದ್ದೆ ಒಂದು, ನೋಡಿರ್ಬೋದು, ತುಳಸಿನ ಮಡಿಸೋರು ಈ ರೀತಿ ನೋಡಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ತುಳಸಿ ಬಗ್ಗೆ ಹೇಳಿದ್ದೆ. ಅದೇ ತುಳಸಿ ನನಗೆ ತುಂಬ ಫ್ರೆಶ್ ಆಗಿತ್ತು. ಯಾರೂ ತುಂಬಿರಲಿಲ್ಲ, ಏನಿಲ್ಲ, ಬಿದ್ದಿತ್ತು ಕೆಳಗಡೆ. ಒಂದೇ ಒಂದು ದಳ ತುಳಸಿ ಬಿದ್ದಿತ್ತು. ಅದನ್ನು ಎತ್ತಿಟ್ಬಿಟ್ಟು ನಾನು ಬಂದೆ ಸ್ನೇಹಿತರೆ. ಊಟ ಮಾಡಿಕೊಂಡು ಬಂದ್ವಿ. ತುಂಬಾ ಖುಷಿ ಅನ್ನಿಸ್ತು. ಯಾಕಂದರೆ ನನಗೆ ರಾಯರ ಮಠಕ್ಕೆ ಹೋಗೋದು ಅಂದರೆ ತುಂಬ ಖುಷಿ ಅನಿಸುತ್ತೆ ಸ್ನೇಹಿತರೆ. ಒಂದು ವಾರ ಹೋಗಲಿಲ್ಲ ಅಂದರೆ ಬೇಜಾರಾಗುತ್ತೆ, ಆದರೆ ಎಲ್ಲ ವಾರನೂ ಹೋಗಲಿಕ್ಕೆ ಆಗೋದಿಲ್ಲ. ಈ ಒಂದು ರಾಯರ ಬೆಣ್ಣೆ ಅಲಂಕಾರ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.